ಮಾದಕ ವಸ್ತು ವಿರೋಧಿ ಜಾಗೃತಿ ಜಾಥಾ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ ಉದಯಪುರ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಪಿಐ ರವಿ, ಪಿಎಸ್ಐ ಹರೀಶ್, ಶರತ್, ರಂಜನ್, ಪುನೀತ್, ಉದಯಪುರ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮುಖ್ಯ ಶಿಕ್ಷಕರು ಸುರೇಶ್ ಮತ್ತು ಸಹ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ಉದಯಪುರ ಪಿಯು ಕಾಲೇಜು ಉಪನ್ಯಾಸಕರು ಶೇಖರೇಗೌಡರು, ಜೂನಿಯರ್ ಕಾಲೇಜು ಶಿವರಾಮೇಗೌಡರು ಹಾಗೂ ಉಪನ್ಯಾಸಕರು ಉಪಸ್ಥಿತಿ ಇದ್ದರು. ಯಾರೋ ಒಂದು ಆ ಫೀಲಿಂಗ್ಸ್ಗೋಸ್ಕರ ಏನೋ ಬೇರೆ ಥರದ ಒಂದು ಸಂತೋಷ ಸಿಗುತ್ತೆ ಅಂತೇಳಿ ಬೇರೆ ಹೇಳೋದನ್ನು ಕೇಳಿ ದಾರಿ ತಪ್ಪಿ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಆದ್ದರಿಂದ ಈ ಅವುಗಳ ಸೇವನೆ ಇರ್ತಕ್ಕಂಥದ್ದು ಮನುಷ್ಯನ ನರಗಳ ಮೇಲೆ ತುಂಬ ಗಂಭೀರವಾದಂಥ ಪರಿಣಾಮ ಬೀರ್ತದೆ. ಅವರ ಇಮ್ಯುನಿ ಸಿಸ್ಟಮ್ ಏನಿದೆ, ಮನುಷ್ಯಂದು ಇಮ್ಯುನಿ ಸಿಸ್ಟಮ್ ಕಡಿಮೆ ಆಗ್ತದೆ. ಆದ್ದರಿಂದ ದಯಮಾಡಿ ಯಾರನ್ನು ಕೂಡ ಈ ಡ್ರಗ್ಸ್ ಬಳಕೆ ಅಂತಕ್ಕಂಥದ್ದು ಏನಿದೆ ಯಾರನ್ನು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಮಾಡಬಾರ್ದು. ಈ ಸ್ಲೋಗನ್ ಏನಿದೆ, ಈ ಸ್ಲೋಗನ್ದು ಉದ್ದೇಶನೂ ಕೂಡ ಅಷ್ಟೇ, ಇದೇ ನಾಟ್ ಟು ಡ್ರಗ್ಸ್ ಅಂತೇಳಿ. ಅಂದರೆ ನಾವು ಡ್ರಗ್ಸ್ ಏನಿದೆ, ನಾವು ಡ್ರಗ್ಸ್ನಿಂದ ನಾವು ವಿಮುಕ್ತರಾಗಿರ್ತೀವಿ, ನಾವು ದೂರ ಇರ್ತೀವಿ, ಉತ್ತಮವಾದಂಥ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥದ್ದೇ ಇದ್ರದ ಒಂದು ಧ್ಯೇಯವಾಗಿದೆ. ಸೊ ಆದ್ದರಿಂದ ಎಲ್ಲರೂ ಕೂಡ ಅದರಿಂದ ಸಾಕಷ್ಟು ಪರಿಣಾಮಗಳು ಆಗ್ತವೆ, ಗೊತ್ತಾಯ್ತಾ. ಈಗ ಶಾಲಾ ಮಕ್ಕಳುಗಳು ಡ್ರಗ್ಸ್ ತಗೊಳ್ಳೋದ್ರಿಂದ ಏನು ಮಾಡ್ತಾರೆ, ಶಾಲೆಗಳಿಗೆ ಇರ್ರೆಗ್ಯುಲರ್ ಆಗ್ತಾರೆ, ಶಾಲೆಗಳಿಗೆ ಸರಿಯಾಗಿ ಬರೋದಿಲ್ಲ, ಒಂಟಿತನ ಕಾಡುತ್ತೆ, ಎಕ್ಸಾಮ್ಗೆ ಸರಿಯಾಗಿ ಬರೆಯೋದಿಲ್ಲ, ಅನವಶ್ಯಕವಾಗಿ ತಂದೆ ತಾಯಿಗಳ ಮೇಲೆ ಕೂಗಾಡುವಂಥದ್ದು, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಗಳು, ಸಂಘರ್ಷಗಳು ಪ್ರಾರಂಭ ಆಗ್ತದೆ. ಎಷ್ಟೋ ಸಲ ಶಾಲೆಗೆ ಬರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು ಈ ಡ್ರಗ್ಸ್ ತಗೊಳ್ಳೋದಕ್ಕೆ ದುಡ್ಡು ಕೊರತೆ ಆದ ಸಂದರ್ಭದಲ್ಲಿ ಕ್ರೈಮ್ಸ್ಗೆ ಇಳಿದಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ರಸ್ತೆ ಅಪಘಾತಕ್ಕೂ ಕೂಡ ಇವು ಕಾರಣ ಆಗ್ತಾ ಇದ್ದಾವೆ. ಸೊ ಆದ್ದರಿಂದ ದಯಮಾಡಿ ವಿದ್ಯಾರ್ಥಿಗಳು ತಾವೂ ಕೂಡ ಇವಕ್ಕೆ ಬಲಿಯಾಗಬಾರ್ದು, ತಮ್ಮ ಕುಟುಂಬದವ್ರಿಗೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು. ಈ ಭಾಗದಲ್ಲಿ ಕಡಿಮೆ ಇದೆ, ಬಟ್ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿದೆ, ತುಂಬ ಜಾಸ್ತಿ ಇದೆ. ನೀವು ಬೆಂಗಳೂರಲ್ಲಿ ಸಿಟಿಗೆ ಹೋಯ್ತು ಅಂತಂದರೆ ಈಗ ಅದೇನಾಗಿದೆ, ಎಲ್ಲ ಒಂದು ಡಾರ್ಕ್ ವೆಬ್ ಅಂತೇಳಿ ಎಲ್ಲ ಇಂಟರ್ನೆಟ್ ಮುಖಾಂತರದಲ್ಲಿ ಆನ್ಲೈನಲ್ಲಿ ಅದನ್ನು ಪ್ರಾಡಕ್ಟನ್ನು ಬುಕ್ ಮಾಡುವಂಥದ್ದು, ನಂತರದಲ್ಲಿ ಅದು ಇದರಿಂದ ಕೊರಿಯರ್ ಮುಖಾಂತರದಲ್ಲಿ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು, ಪೋಸ್ಟ್ ಆಫೀಸ್ ಮುಖಾಂತರ ಸಪ್ಲೈ ಆಗ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಹಾಗಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಾದ್ರು ಉದಾಹರಣೆ ವಯಸ್ಸಿನ ಏನಾದ್ರು ಕೂಡ ಡ್ರಗ್ಸ್ ಅಡಿಕ್ಟ್ ಆಗಿಬಿಟ್ರೆ ನಿಮ್ಮ ಭವಿಷ್ಯದ ಜೀವನ ಹೇಗಿರುತ್ತೆ ಅಂತೇಳಿ. ಹಾಗಾಗಿ ಎಷ್ಟೋ ಬಾರಿ ನೋಡ್ತಿರ್ತಾರೆ, ನಾನಂತೂ ನೋಡ್ತಿರ್ತೇನೆ, ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಯಾರನ್ನೂ ಕೂಡ ನಾವು ಬೇರೆ ಮಾಡೋಕ್ಕೆ ಹೋಗಿಲ್ಲ, ಕಲೆ ಮಾಡೋದಕ್ಕೂ ಕೂಡ ಹೋಗ್ತಿದ್ರು ಆಗ್ತಾ ಇತ್ತು. ಹಾಗಾಗಿ ಇಂಥ ಅನಾಹುತಗಳಿಗೆ ಯಾರೂ ಕೂಡ ಬಲಿಯಾಗ್ತೀರಿ, ನಿಮ್ಮ ಜೀವನ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಇನ್ನೂ ಕೂಡ ಉತ್ತಮಪಡಿಸ್ತೀವಿ. ಆದರೆ ಯಾರೋ ಮಾಡ್ತಾರೆ, ಏನೋ ಖುಷಿನೋ ಮತ್ತೊಂದು ಏನೋ ಯಾರೋ ನಿಮಗೆ ಕೊಡುವುದಷ್ಟೇ ಇವತ್ತು ಕೊಡ್ಬೋದು, ಬಟ್ ನಾಳೆ ನೀವೇ ತಗೋಬೇಕು. ತಗೋಬೇಕು ಅಂತ ಹೇಳಿದ್ರೆ ನೀವು ಅದನ್ನ ತಗೊಳ್ಳಿಕ್ಕೆ ಏನ್ ಬೇಕಾದ್ರೂ ಕೂಡ ಮಾಡಲಿಕ್ಕೆ. ವಿಶೇಷವಾಗಿ ಹೆಣ್ಮಕ್ಳು ಗಮನಿಸಬೇಕು. ವಿಶೇಷವಾಗಿ ಈ ಒಂದು ಮಾದಕ ವಸ್ತುಗಳನ್ನ ಸರಳವಾಗಿ ನೇರವಾಗಿ ಕೊಡಬೇಕು ಅಂತ ಇಲ್ಲ, ನಿಮಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಜ್ಯೂಸ್ ನಲ್ಲಾಗ್ಬೋದು ಅಥವಾ ಐಸ್ ಕ್ರೀಮ್ ನಲ್ಲಾಗ್ಬೋದು, ಚಾಕ್ಲೇಟ್ ರೂಪದಲ್ಲಾಗ್ಬೋದು, ಬೇರೆ ಯಾವ ರೀತಿಯಲ್ಲಿ ನಿಮಗೆ ಗೊತ್ತಿರಲ್ಲ, ಅದು ನೀವೇ ತಗಬೇಕು ಅಂತ ಇರಲ್ಲ. ಹಾಗಾಗಿ ಮೋಸ ಮಾಡುವಂತಹ ರೀತಿಯಲ್ಲಿ ನಿಮ್ಮನ್ನ
ನಿಮ್ಮನ್ನು ಹೊಲಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟು ನಿಮಗೆ ಅದನ್ನ ಮೋಸ ಮಾಡುವಂತ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ನಾನು ಕೇಳಿದ್ದೀನಿ, ಅದನ್ನ ಹೇಳಕ್ಕಾಗಲ್ಲ ನಿಮಗೆ. ಹಾಗಾಗಿ ದಯಮಾಡಿ ಯಾರು ಸಹ ಯಾವುದೇ ಅಪರಿಚಿತ ವ್ಯಕ್ತಿಗಳು ನಿಮಗೆ ನಿಮ್ಮ ಆಸೆ ಆಮಿಷಗಳನ್ನ ಹೊಡೆದಾಗ ಅಥವಾ ನಿಮ್ಮನ್ನು ಹಿಂಬಾಲಿಸಿದಾಗ ತಕ್ಷಣ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ